ಜಯ ಜಯ ಏನ್ರಿ ಎಷ್ಟೊತ್ತ ಕಾಫಿ ತಂದ್ಕೊಡೋದಿನ? ಈ ಮುಖಕ್ಕೆ ಕಾಫಿ ಬೇರೆ ಕೇಡು. ವರ್ಷಕ್ಕೆ 3 ಸತಿ ಸಸ್ಪೆಂಡ್ ಆಗ್ತೀರಾ? ಕಾಫಿ ಅಂತೆ ಕಾಫಿ. ಹೌದಲ್ಲ, ಅದನ್ನ ಮರ್ತು ಬಿಟ್ಟು ಯೂನಿಫಾರ್ಮ್ ಹಾಕ್ಬಿಟ್ಟಿದ್ದೀನಿ. ಲೇ, ನನಗೇನೋ ಸಸ್ಪೆಂಡ್ ಆಯ್ತು ಡ್ಯೂಟಿಲಿ. ನಿನಗೆ ಡ್ಯೂಟಿಯಲ್ಲಿ ಸಸ್ಪೆಂಡ್ ಆಗಿದೆಯೋ? ಕಾಫಿ ಕೊಡ್ಬೇಕಾದ್ರೆ ನಿನ್ ಡ್ಯೂಟಿ ಅಲ್ವಾ? ಸರಿಯಾಗಿ ನೀವುಗಳ ಸಂಬಳ ತಂದ್ಕೊಟ್ಟಿರ್ತಾನೆ, ನಾವು ಕೆಲಸ ಮಾಡೋದು. ಅಲ್ಲಿ ನೋಡಿದ್ರೆ ಆಫೀಸಲ್ಲಿ ಕಮಿಷನರ್ ಬೈತಾರೆ, ಇಲ್ಲಿ ನೋಡ್ರೆ ನೀನ್ ಬಾಯಿ ಬಂದಾಗ ಬೈತೀಯ. ಒಟ್ಟಲ್ಲಿ ಈ ಉದ್ಯೋಗದಲ್ಲಿ ನಾನು ಹೊಗಳಿಸ್ಕೊಳ್ಳೋ ಹಾಗೆ ಇಲ್ವೋ? ಹೋಗ್ಲಿ, ಕಾಫಿ ಕೊಡೆ. ನೋಡಿ, ಈ ಮನೇಲಿ ದುಡಿಯೋರ್ಗೆ ಮರ್ಯಾದೆ. ವಯಸ್ಸಿಗೆ ಬಂದ್ ಹುಡುಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾಳೆ. ಮೀಸೆ ಹೋದ್ ಗಂಡ್ಸು 3 ಹೊತ್ತು ಮನೇಲಿ ಕೂತಿದಿರಲ್ಲ, ನಾಚಿಕೆ ಆಗಲ್ಲ? ಕಾಫಿ ಅಂತೆ ಕಾಫಿ. ಅಬ್ಬಬ್ಬಬ್ಬ, ಮನೆಗ್ ಬಂದ್ರೆ ಸಾಕು ಗಂಡ ಹೆಂಡತಿ ಜಗಳ. ಸರಿಯಾಗಿ ಹೇಳಿದೆ, ಗೊತ್ತಾಯ್ತಾ? ರೀ, ಅವ್ಳು ಬಂದ್ರ ಸುಮ್ನಿರ. ನಾನಾಗ್ರಿ ಸುಮ್ನಿರ್ಲಿ, ಬೇಕಾದ್ರೆ ನೀವೇ ಸುಮ್ನಿರಿ. ದೇವ್ರ ಬಾಯಿ ಕೊಟ್ಟ ಇವಳಿಗೆ. ಏನಮ್ಮ ಅದು? ಆಫೀಸ್ ಹತ್ರ ಹೋಗಿದ್ರಾ? ನಿಮ್ ವಿಷಯ ಏನಂದ್ರು? ಸರಿಯಾದ ಕಾರಣ ಕೊಡೋವರೆಗೂ ಡ್ಯೂಟಿಗೆ ಬರಬೇಡ ಅಂತ ಹೇಳಿದ್ರಮ್ಮ ಕಮಿಷನರ್. ನೀವ್ ಸರಿಯಾದ ಕಾರಣ ಕೊಡಲ್ಲ, ಅವ್ರು ನಿಮ್ಮನ್ನ ಡ್ಯೂಟಿಗೆ ವಾಪಸ್ ತಗೊಳ್ಳಲ್ಲ. ರೀ, ಮನೆ ಮುಂದೆ ಒಂದ್ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಕೂತ್ಕೊಳ್ಳಿ. ಏನಂದ್ರೆ ಇನ್ಸ್ಪೆಕ್ಟರ್ ಎಲ್ಲಪ್ಪ ನೀನೇ ತಿಳ್ಕೊಂಡಿದ್ಯಾ? ಆ ಕಳ್ಳ ನಡೆದ ಹಿಡಿತೀನಿ. ಈ ಸರ್ವಿಸ್ ಅಲ್ಲಿ ಪ್ರಮೋಷನ್ ತಗೋತೀನಿ. ತಗೋತೀರಾ ನೀ ಸುಮ್ನಿರಮ್ಮ. ಅಪ್ಪ, ಇವತ್ತೊಂದು ಆಶ್ಚರ್ಯ ಕಣಪ್ಪ. ಏನಮ್ಮ ಅದು? ಒಬ್ಬ ಕಳ್ಳ ನನ್ ಕೈ ಕೊಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಅಷ್ಟ್ರಲ್ಲಿ ಒಬ್ಬ ಅಪರಿಚಿತ ಬಂದು ಅವನ್ನ ಹಿಡ್ದು ಚೆನ್ನಾಗಿ ಒದ್ದು ಎಳ್ಕೊಂಡ್ಬಂದು ನನ್ಗೆ ಒಪ್ಪಿಸ್ಬಿಟ್ಟ. ನಿಮಗೆ ಏನಮ್ಮ, ಹೆಣ್ಣು ಮಕ್ಕಳು ಬೀದಿ ಹೋಗೋರು ಸಹಾಯ ಮಾಡ್ತಾರೆ, ನಮಗೆ ಯಾರು ಮಾಡ್ತಾರೆ? ಅಯ್ಯೋ, ಹೆಂಗ್ಸು ಗಂಡ್ಸದ್ದಲ್ಲಪ್ಪ, ಪೊಲೀಸ್ನವ್ರಿಗೆ ಸಹಾಯ ಮಾಡೋದೇ ಅವನ ಉದ್ಯೋಗ ಅಂತೆ. ಹೌದಾ ಅಮ್ಮ? ಅವನ್ ಎಲ್ಲಿದ್ದಾನೆ ಹೇಳಮ್ಮ, ಅವ್ನು ನನಗೆ ಪರಿಚಯ ಮಾಡ್ಸಮ್ಮ. ಅವನ ಸಹಾಯದಿಂದ ನನ್ನ ಈ ಸ್ಥಿತಿಗೆ ತಂದಲ್ಲ, ಆ ಕಳ್ಳನ ಮಗ ಹಿಡಿದು ಜೈಲಿಗೆ ಹಾಕ್ಬಿಡ್ತೀನಿ. ಎಲ್ಲಿದ್ದಾನೆ? ಕರ್ಕೊಂಬಮ್ಮ. ಏನಪ್ಪ ನೀನು? ಅವ್ನ್ ಯಾರು ಎಲ್ಲಿದ್ದಾನೆ ಅಂತ ನನ್ಗೇನ್ ಗೊತ್ತು? ಒಂದ್ ಕೆಲ್ಸ ಮಾಡ್ತೀನಿ, ಇನ್ಯಾವತ್ತಾದ್ರೂ ಅವ್ನ್ ಸಿಕ್ಕಿದ್ರೆ ಕರ್ಕೊಂಡ್ ಬಂದು ನಿನ್ ಪರಿಚಯ ಮಾಡ್ತೀನಿ. ಬರ್ಲಾ? ಅವನು ಯಾವತ್ ಸಿಗ್ತಾನೋ ಆಪತ್ ಬಾಂಧವ. ಕಾಫಿ ಕೊಡೆ. ಇನ್ನು ಮರೀಲಿಲ್ವಾ? ನಾನು ಮರೆಯಕ್ಕಾಗತ್ತಾ? ತರ್ತೀನ್ರಿ. ಏನು ಗಿಟ್ಲೆ ಇಲ್ವದು? ಏನ್ ಮಾಡೋದು? ಚಪ್ಪಲಿ ಕಣೋ. ಅಪ್ಪ ಸ್ವಾಮಿ ಕಾಪಾಡಪ್ಪ, ಆಂಜನೇಯ ಸ್ವಾಮಿ ಕಾಪಾಡಪ್ಪ ನಮ್ಮನ್ನ. ಬೇಗ ಕಣೋ, ಯಾರಾದ್ರೂ ಬರ್ತಾರೋ? ಬರ್ತೀರಪ್ಪ. ಏನಾಯ್ತಣ್ಣ? ನೋಡಮ್ಮ, ಯಾವನೋ ಪಾಪಿ ನಮ್ ಚಪ್ಲಿ ಕಟ್ಬಿಟ್ಟಿದ್ದಾನೆ. ಬನ್ನಿ ಸರ್, ಬನ್ನಿ, ಹೊಸ ಚಪ್ಲಿ ಅರ್ಧ ಬೆಲೆ ಆಗಿರೋ. ಬನ್ನಿ ಸರ್, ಬಾಟಾ ಚಪ್ಲಿ ಬೇಕಾ? ಕೆರೋನಾ ಚಪ್ಲಿ ಬೇಕಾ? ಚಪ್ಲಿ ಹೊಸ ಚಪ್ಲಿ. ನೀವು ಸರ್ ಬನ್ನಿ, ಸರ್ ಬನ್ನಿ. ಹೊಸ ತರ ಮಾಡ್ಲಿ ಚಪ್ಲಿ ಇದೆ ಸರ್, ಯಾವ್ದಾದ್ರು ತಗೊಳ್ಳಿ ಸರ್. ಸರ್ ಚೆನ್ನಾಗಿದೆ ಸರ್ ಇದು. ಸರ್ ತಗೊಳ್ಳಿ. ಹೋಗಿ ಇದು ತಗೊಳ್ಳಿ ಸರ್, ಚೆನ್ನಾಗಿದೆ. ಯಾವ್ದು ಇಷ್ಟ ಆಗ್ಲಿಲ್ವಾ? ಸರಿ, ಒಂದ್ ನಿಮಿಷ ಇರಿ ಸರ್, ಇದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ನನ್ ಚಪ್ಲಿ ಬೇಕು ಅಂತ ನಿನಗೆ ಹೇಗೆ ಗೊತ್ತು? ನಿಮ್ಗೇನ್ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಹಾಕೊಳ್ಳಿ ಸರ್, ಹಾಕೊಳ್ಳಿ. ಕರೆಕ್ಟ್ ಆಗಿದೆ. ನಮ್ಮ ಅಕ್ಕ ಏನ್ ಕೊಟ್ರು ಕರೆಕ್ಟ್ ಆಗಿರುತ್ತೆ. ಅದು ನನ್ನ ತಮ್ಮನಿಗೂ ಗೊತ್ತು ಸರ್. ಅದಿರ್ಲಿ, ಎಲ್ಲಿಂದ ತಂದೆ? ಇದು ತಂದಿದ್ದಲ್ಲ ಸರ್, ಅಂದ್ರೆ ಹೊಸದಾಗಿ ಆರ್ಡರ್ ಕೊಟ್ಟು ಹೊಲಿಸಿದ್ದು ಸರ್. ಹೊಲಿಸಿದ್ದೋ ಅಥವಾ ದೇವಸ್ಥಾನದಲ್ಲಿ ಕದ್ದಿದ್ದೋ? ಈಗ ಹೇಳು. ಏನ್ ಸರ್ ಹಾಗೆ ಹೇಳ್ತೀರಾ? ನಾನು ಮರ್ಯಾದಸ್ತ್ರ ಮನೆ ಹುಡುಗಿ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ದೊಡ್ಡ ಕಳ್ಳಿ ಅಂತ. ಇಲ್ಲ, ನಾನ್ ಕದ್ದಿಲ್ಲ, ನಾನ್ ಕಳ್ಳಿ ಅಲ್ಲ. ನಾನು ನನ್ ಚಪ್ಲಿ ಕದ್ದು ನನಗೆ ಮಾರ್ತೀಯಾ? ಮೊನ್ನೆ ಶೆಟ್ಟಿ ನಿನ್ನ ಯಾಕೆ ಕಟ್ಸ್ಕೊಂಬಂದಂತ ಈಗ ಗೊತ್ತಾಯ್ತು. ಒಂದ್ ಹೆಣ್ಣಾಗಿ ಹುಟ್ಟಿ ಇಂಥ ಕೆಲಸ ಮಾಡಕ್ ನಾಚೆ ಆಗಲ್ಲ? ನೋಡಮ್ಮ, ಒಂದ್ ಹೊತ್ತು ಉಪವಾಸ ಇದ್ರೆ ಪರವಾಗಿಲ್ಲ, ಆದ್ರೆ ಈ ತರ ಕಳ್ತನ ಮಾಡೋ ಬದಲು ಭಿಕ್ಷೆ ಬೇಡೋದೇ ವಾಸಿ. ನನ್ ಮಾತು ಸ್ವಲ್ಪ ಕೇಳಿ ಸರ್. ನಮ್ಗೆ ಯಾರು ದಿಕ್ಕಿಲ್ಲ. ನನ್ ತಮ್ಮ ಒಬ್ಬನೇ ನನ್ಗೆ. ನಾನು ಎಲ್ಲಿ ಕೆಲಸ ಕೇಳ್ಕೊಂಡು ಹೋದ್ರು ಜನ ಎಲ್ಲ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಹೊರತು ಯಾರು ಕೆಲಸ ಕೊಡಲ್ಲ ಸರ್, ಯಾರು ಕೆಲಸ ಕೊಡಲ್ಲ. ಹೀಗಾದ್ರೆ ನಾವು ಹ್ಯಾಕ್ ಸರ್ ಬದುಕೋದು? ನನ್ನ ತಮ್ಮನ ಹ್ಯಾಕ್ ಸರ್ ಓದಿಸೋದು? ನೀವೇ ಹೇಳಿ ಸರ್, ನೀವೇ ಹೇಳಿ. ಸರಿ, ಇನ್ಮೇಲೆ ಈ ತರ ಕೆಲಸ ಮಾಡ್ದೆ ಒಂದ್ ಯಾವ್ದಾದ್ರು ಚಿಕನ್ ಇಟ್ಕೊಂಡು ಒಳ್ಳೆ ರೀತಿಲಿ ಬದುಕು. ತಗೋ. ನಮಸ್ಕಾರಮ್ಮ. ನಮಸ್ಕಾರ ಸಬ್ ಇನ್ಸ್ಪೆಕ್ಟರ್ ಅವರಿಗೆ. ನಮಸ್ತೆ. ನನ್ನ ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲದೆ ಏನು?
ನೀವು ಮಾಡಿದ ಉಪಕಾರ ಮರೆಯಕ್ಕಾಗುತ್ತಾ? ಓ ಇದು ಯಾವ ಮಹಾ ಉಪಕಾರ. ಅವಕಾಶ ಸಿಕ್ಲಿ ನಿಮ್ಗೆ ಎಂತ ಉಪಕಾರ ಮಾಡ್ತೀನಿ ನೋಡಿ. ಹಾ, ಆವತ್ತಿಂದ ನಾನು ನಿಮ್ಮನ್ನ ಹುಡುಕ್ತಾ ಇದ್ದೀನಿ ಗೊತ್ತಾ? ನೀವು ನನ್ನನ್ನು ಹುಡುಕ್ತಿದ್ರ? ಹೌದು. ಅಯ್ಯಯ್ಯೋ ಈ ವಿಷಯ ನನ್ಗೆ ಮೊದಲೇ ಗೊತ್ತಿದ್ದಿದ್ರೆ 24 ಗಂಟೆ ನಿಮ್ ಮನೆ ಮುಂದೆನೆ ಸುತ್ತಿದ್ನಲ್ಲ. ನಿಮ್ಮನ್ನ ನೋಡ್ಬೇಕು ಅಂದಿದ್ದು ನಾನಲ್ಲ, ನಮ್ ತಂದೆ. ನಿಮ್ ತಂದೆನಾ? ಪರವಾಗಿಲ್ಲ ಬಿಡಿ, ನೀವಾದ್ರೇನು ನಿಮ್ ತಂದೆ ಆದ್ರೇನು. ಹೌದು, ನಿಮ್ ತಂದೆ ನನ್ನ ಯಾಕೆ ನೋಡ್ಬೇಕಂದ್ರು? ಮನೆಗ್ ಬನ್ನಿ, ಆಗ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸಾಯಂಕಾಲ ಬರ್ತೀರಲ್ಲ? ಅಯ್ಯೋ ಸಾಯಂಕಾಲ ಯಾಕೆ, ಈಗ ಬನ್ನಿ. ನೋಡಿ, ಈಗ ನಂಗೆ ಸ್ವಲ್ಪ ಕೆಲಸ ಇದೆ, ಸಂಜೆ ಬರ್ತೀರಲ್ಲ? ಎಷ್ಟು ಗಂಟೆಗೆ? 5 ಗಂಟೆಗೆ. ಓಕೆ, ಬರ್ತೀರಲ್ಲ? See you. 5 ಗಂಟೆಗ? 5 ಗಂಟೆ ತನಕ ನಾನು ಹೇಗ್ ಕಾಲ ಕಳೀಲಿ? ಈ ಟೈಮ್ ಎಷ್ಟು? ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಈ ಸೀರಿಯಲ್ ಬಹಳ ಮುದ್ದ ಕಾಣ್ತಿದ್ದೀರಾ. ಏನಂದ್ರಿ? ಈ ಡ್ರೆಸ್ ಅಲ್ಲಿ ನೀವು ಬಹಳ ರೊಮ್ಯಾಂಟಿಕ್ ಆಗಿ ಕಾಣ್ತಿದ್ದೀರಾ. ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಜ್ಞಾಪಕ ಇಲ್ಲ. ಓ ಎಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್. ತಕೊಳ್ಳಿ. ಥ್ಯಾಂಕ್ ಯು. ಈ ಹೂವಿನ ಜೊತೆ ನನ್ನ ಹೃದಯನ, ಮುಳ್ಳಿಲ್ದಿರೋ ನನ್ನ ಹೃದಯನ ಕೊಡ್ತಾ ಇದ್ದೀನಿ. ಯು ನಾಟಿ. ಓ ಥ್ಯಾಂಕ್ ಯು. ರಾಧಾ, ಅಮ್ಮ, ನಾನ್ ಹೇಳಿದ್ನಲ್ಲ ಕೃಷ್ಣ ಅಂತ, ಇವ್ರೆ. ನಮಸ್ಕಾರ. ನಮಸ್ಕಾರ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆನು ಇವ್ರ ಹಾಗೆ ಆಗ್ಬಿಟ್ರೆ ಕಳ್ತನ ಅನ್ನೋ ಹೆಸರೇ ಇರಲ್ಲ. ಅರೆ ನಿಂತೆ ಇದೆಯಲ್ಲ, ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ. ನನಗೆ ದೊಡ್ಡವ್ರನ್ನ ಕಂಡ್ರೆ ಬಹಳ ಗೌರವ. ಅವ್ರನ್ನೆಲ್ಲ ಅತ್ತೆ ಅಂತ ಕರೆದೆ ನನ್ಗೆ ಅಭ್ಯಾಸ. ನಿಮ್ಮನ್ನು ಹಾಗೆ ಕರೆದ್ರೆ ನಿಮ್ಗೇನ್ ಆಕ್ಷೇಪಣೆ ಇಲ್ಲ ತಾನೆ? ಖಂಡಿತ ಇಲ್ಲ, ಹಾಗೆ ಕರೆ. ಅತ್ತೆ, ನಿಮ್ ಮಗಳು ತುಂಬಾ ಜಾಣೆ. ಅಪರಾಧಿಗಳನ್ನ ಹಿಡಿಯೋದ್ರಲ್ಲಿ ಎಷ್ಟು ಶ್ರದ್ಧೆ, ಏನ್ ಕತೆ. ನಾನೇನಾದ್ರೂ ಹೋಮ್ ಮಿನಿಸ್ಟರ್ ಆಗಿದ್ದಿದ್ರೆ ನಿಮ್ ಮಗಳಿಗೆ ಪ್ರಮೋಷನ್ ಕೊಟ್ಟು ಕಮಿಷನರ್ ಮಾಡ್ಬಿಟ್ರು ಅವನು. ಜಾಸ್ತಿ ಆಯ್ತು. ಪ್ರಮೋಷನ್ ಹೊಗಳಿದ್ದು. ಹಾ, ಕೆಟ್ಟವ್ರನ್ನ ಓದಿಯೋದು, ಒಳ್ಳೆಯವ್ರನ್ನ ಹೊಗಳೋದು, ಇವೆರಡು ನನ್ನ ಹುಟ್ಟುಗುಣ. ಬೈ ದ ಬೈ, ನಿಮ್ಮ ತಂದೆ ನನ್ನೇನು ಅರ್ಜೆಂಟ್ ಆಗಿ ನೋಡ್ಬೇಕಂದ್ರಲ್ಲ, ಎಲ್ಲಿ ಕಾಣ್ತಾ ಇಲ್ಲ? ಮಾರ್ಕೆಟ್ ಹೋಗಿದ್ದಾರೆ. ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರಾ? ಅಲ್ಲ, ನಿಮ್ಗೋಸ್ಕರ ಹೂ ಹಣ್ಣು ತರಕ್ ಹೋಗಿದ್ದಾರೆ. ಓಹ್ ಸೋ ನೈಸ್. ಕೂತ್ಕೊಳ್ಳಿ. ಅತ್ತೆ, ಏನಪ್ಪ? ಮಾವ ನನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತ ಹೇಳಿದ್ರಂತಲ್ಲ, ಏನ್ ವಿಷಯ? ಅಯ್ಯೋ, ಅವ್ರೊಂದ್ ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಿಮ್ಮಂತವ್ರ ಸಹಾಯ ಮಾಡಿದ್ರೆ ನಮ್ಗೆ ತುಂಬಾ ಉಪಕಾರ ಮಾಡಬೇಕಾಗತ್ತಪ್ಪ. ಓ ಅತ್ತೆ ಅತ್ತೆ, ಯಾರಿಗೋ ಸಹಾಯ ಮಾಡಿದೀವಿ, ನಿಮ್ಮಂತವ್ರಿಗಿಲ್ಲ ಅಂತೀನ? ಖಂಡಿತ ಮಾಡ್ತೀನಿ, ಖಂಡಿತ. ಯಾಕಪ್ಪ, ಇದಕ್ಕಿದಾಗ ಏನಾಯ್ತು? ಏನಾಯ್ತು? ಏನಿಲ್ಲ, ಹೊಸ ಜನ, ಹೊಸ ಜಾಗ, ಇವೆಲ್ಲ ನೋಡಿದ್ರೆ ನನ್ಗೊಂಥರ ಮುಜುಗರ ಆಗುತ್ತೆ, ಅಷ್ಟೇ ಅಷ್ಟೇ. ನೋಡಪ್ಪ, ಇದು ನಿನ್ ಮನೆ ಅಂತಾನೆ ತಿಳ್ಕೊ, ಆರಾಮಾಗಿರು. ಅಮ್ಮ, ಅಯ್ಯೋ ಬಂದೆ ಇರೇ. ಕೃಷ್ಣ, ಕೂತ್ಕೊಂಡಿರು, 1 ನಿಮಿಷ ಬಂದ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಇಲ್ಲೇ ಕೂತಿರ್ತೀನಿ. ಸೇರಿಲ್ವಾ? ಅಮ್ಮ, ಏನೇ ರಾಧಾ? ಸಕ್ಕರೆಯಲ್ಲಿಟ್ಟಿದ್ಯಾ? ಅಲ್ಲಿದೆ ನೋಡು. ರಾಧಾ, ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಅಲ್ವೇ? ಈಗಿನ ಕಾಲದ ಹುಡುಗರಿಗೆ ದೊಡ್ಡವರು ಅಂದ್ರೆ ಏನ್ ವಿನಯ, ಏನ್ ಮರ್ಯಾದೆ. ನನ್ನನ್ನ ಅವನು ಕರೆದು ಬಿಟ್ಟಲ್ಲೇ. ಎಷ್ಟಪ್ಪ? 5 ರೂಪಾಯಿ ಸರ್. ರಾಧಾ, ರಾಧಾ, ಅಮ್ಮ ರಾಧಾ, ಎಲ್ಲಮ್ಮ ನಿನ್ ಫ್ರೆಂಡು? ನೋಡಮ್ಮ, ಅವನಿಗೋಸ್ಕರ ಹಾರ ತುರಾಯಿ ಎಲ್ಲ ತಂದಿದ್ದೇನೆ. ಅವರು ಇಲ್ಲೇ ಇದ್ರಪ್ಪ. ಇಲ್ಲೇ ಇದ್ರು? ಇದೇನಮ್ಮ ಕಾಗದ? ಓಹ್ ರಾಧಾ, ಓಹ್ ಇದು ನಿನ್ ಕಾಗದಾನಮ್ಮ. ರಾಧಾ, ನಿಮ್ ತಂದೆ ಫೋಟೋ ನೋಡಿದ ತಕ್ಷಣ ವಿಷಯ ಗೊತ್ತಾಯ್ತು. ನೀವ್ ಯಾಕೆ ನನ್ನ ಬರ ಹೇಳಿದ್ರಿ ಅಂತ. ನಿಮ್ ತಂದೆ ಸಾಧಾರಣ ಇನ್ಸ್ಪೆಕ್ಟರ್ ಅಲ್ಲ, ಮಹಾ ಮೇಧಾವಿ, ಅತಿ ಬುದ್ಧಿವಂತ ಕಮಿಷನರ್ ಹುದ್ದೆಗೆ ಏರುವಂತ ಒಬ್ಬ ಮನುಷ್ಯರು. ಒಬ್ಬ ಮನೆ ಹಾಳ ಅಸಿಸ್ಟೆಂಟ್ ಕಮಿಷನರ್ ವೇಷ ಹಾಕೊಂಡು ಬಂದು ಅವ್ರಿಗೆ ಮೋಸ ಮಾಡಿದ್ದಾನೆ. ಹೌದು, ಆದ್ರಿಂದ ಅವ್ರಿಗೆ ಸಸ್ಪೆಂಡ್ ಆಗಿದೆ. ನಿಜ? ಯೋಚನೆ ಮಾಡ್ಬೇಡಿ, ಆ ಕಿರಾತ ಎಲ್ಲೇ ಇದ್ರು ಸರಿ, ಅವನ್ನ ಕಂಡು ಹಿಡದೆ ನಾನ್ ನಿಮಗೆ ಮುಖ ತೋರಿಸೋದು. ಸಭಾಷ್, ನೋಡ್ದೇನಮ್ಮ, ನಾನು ಅರ್ಥ ಮಾಡ್ಕೊಳ್ಳೋರು ಅವನೊಬ್ಬನಾರಿದಾನಲ್ಲಮ್ಮ. ಇಲ್ಲಿ ನೋಡಮ್ಮ, ನೀನು ಅವನು ಬಿಡಬೇಡಮ್ಮ. ನೋಡು, ಅವನು ಚೌಡಿ ವಶ ಮಾಡ್ಕೊಂಡಿರ್ಬೇಕಮ್ಮ. ನೋಡು, ಅವನು ಗಟ್ಟಿಯಾಗಿ ಹಿಡ್ಕೊ. ಆಮೇಲೆ ನೋಡಮ್ಮ, ನಮ್ಮಿಬ್ಬರಿಗೂ ಒಟ್ಟಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್, ಪ್ರಮೋಷನ್ ಮೇಲೆ ಪ್ರಮೋಷನ್, ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗುತ್ತಮ್ಮ.
ಗಂಗಾ ನೀನು ಪಾಲಿಶ್ ಮಾಡು. ಸೀತಾ ಸೀತಾ ಓ ಆನಂದ್, ರಂಗ ನೀನ್ ಇಲ್ಲೇ ಕೂತ್ಕೊಳ್ಳೋ, ನಾನು ಬೇಗ ಬಂದ್ಬಿಡ್ತೀನಿ. ಇಲ್ಲೇ ಎಲ್ಲೂ ಹೋಗ್ಬೇಡ, ಬಂದ್ಬಿಡ್ತೀನಿ. ನೋಡ್ದ, ಜನ ಬರೋದು ಪಾಲಿಶ್ ಹಾಕ್ಸ್ಕೊಳಕಲ್ಲ, ನಿನ್ ನೋಡಕ್ಕೆ. ನೋಡ್ಲಿ ಬಿಡು. ಅದ್ ನನಗೆ ಇಷ್ಟ ಇಲ್ಲ. ಯಾಕೆ? ಯಾಕಂದ್ರೆ ಯಾಕಂದ್ರೆ ಹೇಳು ಹೇಳ ಹೇಳು ಆನಂದ್. ನೋಡ ಹೇಳ್ತೀನಿ. ಅರೆ ಹೇಳು ಆನಂದ್. ನಾನ್ ನಿನ್ನ ನನ್ನ ಪ್ರೀತಿಸ್ತಾ ಇದ್ದೀನಿ. ಓ ನನ್ನ ಮುದ್ದು ಆಟ ರಾಜ. ಏನಿದು ಪಬ್ಲಿಕಲ್ಲಿ? ಆಟ ರಾಜ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿನಗೆ ಲೈಸೆನ್ಸ್ ಕೊಟ್ಟಿರೋದು ಆಟೋ ಡ್ರೈವ್ ಮಾಡಕ್ಕೆ, ರೋಡ್ ನಲ್ಲಿ ನಿಂತ್ಕೊಂಡು ಲವ್ ಮಾಡಕ್ಕಲ್ಲ. ಸಾರಿ ಸರ್. ಕೂತು ಬೇಗ 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 ಬೇಗ. ಟಿಕ್ಕಿ ಕೊಡಿ. ಏನಿಲ್ಲ ಮೇಡಮ್. ನೀವಿನ್ ಹೋಗ್ಬೋದು. ಥ್ಯಾಂಕ್ ಯು. ಅರೆ ನೀವಾ? ಹಾ, ಏನ್ ಹೋಗೋ ಬರೋ ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಿದ್ದೀರಾ? ಈ ದಾರಿಲಿ ಸ್ಮಗಲ್ ಗುಡ್ಸ್ ನ ಸಾಗಿಸ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು? ಯಾರಂತ ಗೊತ್ತಿಲ್ಲ, ಬೆಳಿಗ್ಗೆ ಫೋನ್ ಬಂತು. ಸರಿಯಾಗಿ ಮೋಸ ಮಾಡಿದ್ದಾರೆ ಬಿಡಿ. ಯಾರು? ಅದೇ ನಿಮ್ಗೆ ಫೋನ್ ಮಾಡಿದವರು. ಅಂದ್ರೆ ನಿಮ್ಮನ್ನ ಈ ದಾರಿಯಲ್ಲಿ ಚೆಕ್ ಮಾಡಕ್ ಹೇಳಿ ತಪ್ಪಿಸ್ಕೊಳಕ್ಕೆ ಬೇರೆ ದಾರಿ ಹಿಡಿದಿದ್ದಾರೆ. ಈಗ್ಲೇನ್ ಕಾಲ ಮಿಂಚಿಲ್ಲ. ಹೈವೇ ನಂಬರ್ 2 ಬಲಗಡೆ ಬೈಪಾಸ್ ರೋಡ್, ಇಮಿಡಿಯೇಟ್ ಆಗಿ ಹೊರಡಿ. ನೀವಿಬ್ರು ಇಲ್ಲೇ ರೀ, ಫಾಲೋ ಮೀ. ಹೇಗೆ ನನ್ನ ಇನ್ಫಾರ್ಮೇಶನ್? ಪರವಾಗಿಲ್ವಾ? ತುಂಬಾ ಥ್ಯಾಂಕ್ಸ್. ಹಾ, ಥ್ಯಾಂಕ್ಸ್ ಎಲ್ಲಿಂದ ಬಂತು? ಥ್ಯಾಂಕ್ಸ್ ಮೊದಲೇ ನಾನು ನಿಮ್ಗೆ ಹೇಳಿರ್ಲಿಲ್ವಾ ನಾನು ನಿಮ್ ಪ್ರಾಣ ಮಿತ್ರ ಅಂತ? ಓ ಐ ಆಮ್ ಸಾರಿ, ಪೊಲೀಸ್ನವ್ರ ಪ್ರಾಣ ಮಿತ್ರ ಅಂತ. ಅದ್ ಸರಿ, ಅವತ್ ಯಾಕೆ ನಮ್ಮನೆಯಿಂದ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರಿ? ನೀವೇ ನೋಡ್ತಿದ್ರಲ್ಲ, ಹೀಗೆ ನಂಗೆ 10 ಕೆಲಸಗಳು. ಅವತ್ತು ಅಷ್ಟೇ ಒಬ್ಬ ಪೊಲೀಸ್ ಆಫೀಸರ್ಗೆ ಸಹಾಯ ಮಾಡ್ಬೇಕಾಗಿತ್ತು. ಇದ್ದಕ್ಕಿದ್ದಾಗ ನಿಮ್ಮ ಮನೇಲಿ ನನ್ಗೆ ಜ್ಞಾಪಕಕ್ಕೆ ಬಂದ್ಬಿಡ್ತು. ಅದಕ್ಕೆ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟೆ. ಬೈ ಬಾಯ್, ನಿಮ್ ತಂದೆಗೆ ಹೇಳಿ ಅವ್ರಿಗೆ ಮೋಸ ಮಾಡಿದವನ್ನ ಆದಷ್ಟು ಬೇಗ ಕಂಡಿಡ್ತೀನಿ ಅಂತ. Really, you're great. Oh, thank you. My bye. Shall I go? Bye bye. Bye bye. Bye bye.